ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ, ಬೆಂಗಳೂರಿನಲ್ಲಿ ಮಕ್ಕಳ ರಾಮ ಭಜನೆ. ಬನ್ನಿ ಮಕ್ಕಳೇನಂತಾರೆ ನಾವು ಮಾತಾಡ್ಸ್ಕೊಂಡು ಹೋಗೋಣ. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಮಾಡ್ತಾ ಇದ್ದೀರಾ? ಏನು ಮಾಡಕತ್ತಿಲ್ಲ. ಬನ್ನಿ. ಏನು? ಜೈ ಶ್ರೀರಾಮ್. ಜೈ ಶ್ರೀರಾಮ. ಜೈ ಶ್ರೀರಾಮ್. ಏನು ಮಾಡ್ತಾ ಇದ್ದೀರಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನು ಮಾಡ್ತಾ ಇದ್ದೀರಾ ಪುಟ ಇಲ್ಲಿ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪೂಜೆ. ಪೂಜೆನಾ? ಯಾರು ಪೂಜೆ ಮಾಡ್ತಾ ಇದ್ದೀರಾ? ರಾಮ ಪೂಜೆನಾ? ಯಾಕೆ ಇವತ್ತು ಪೂಜೆ ಮಾಡ್ತಾ ಇರೋದು? ಇವತ್ತು ಹಬ್ಬ, ಅದಕ್ಕೆ. ಹಬ್ಬ ಅದಕ್ಕಾ? ಓಕೆ ಓಕೆ ಓಕೆ. ಇನ್ನೂ ಇಲ್ಲಿ ಮಕ್ಕಳಿದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳು. ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಹಬ್ಬ ಮಾಡ್ತಾರೆ. ಹಬ್ಬ ಮಾಡ್ತಾ ಇದ್ದೆ. ಏನು ಹಬ್ಬ ಮಾಡ್ತಾ ಇದ್ದೀರಾ? ರಾಮ ಹಬ್ಬನಾ? ಓಕೆ. ಇಲ್ಲಿ ರಾಮನ ಇನ್ನೊಂದು ಪುಟ್ಟ ಮಗು ಇದೆ. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಪೂಜೆ ಮಾಡ್ತಾ ಇದ್ದೀರಿ. ಹಬ್ಬನಾ? ಏನು ಹಬ್ಬ ಮಾಡ್ತಾ ಇದ್ದೀರಾ? ಇನ್ನು ಇಲ್ಲಿ ರಾಮನ ವೇಷಧಾರಿಯಾಗಿರ್ತಕ್ಕಂಥವ್ರು ಸಹ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ಹೇಳ್ತೀರಾ ಇವತ್ತಿನ ವಿಶೇಷ ದಿನಕ್ಕೆ? ಇವತ್ತು ನಮ್ಮ ದೇಶದ ಹೆಮ್ಮೆಯ ದಿನ, ಒಂದು ಹಬ್ಬದ ವಾತಾವರಣ. ನಮ್ಮ ಎಲ್ಲ 500 ವರ್ಷದ ಇತಿಹಾಸ, 500 ವರ್ಷದ ಹೋರಾಟದ ಪ್ರತಿಫಲ ಈ ದಿನ ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ನಮ್ಮ ರಾಮರಾಜ್ಯದ ಕನಸು, ನಮ್ಮ ಅಯೋಧ್ಯೆಯನ್ನು ಉದ್ಘಾಟನೆ ಮಾಡೋ ಮುಖಾಂತರ ರಾಮನ ಪ್ರತಿಷ್ಠಾಪನೆ ಆಗ್ತದೆ. ನಮ್ಮ ಸನಾತನ ಧರ್ಮ ಉಳಿತಾ ಇದೆ ಅನ್ನೋದು ಭಾಳ ಹೆಮ್ಮೆಯ ದಿನ. ಇವತ್ತು ಈ ದೇಶದಲ್ಲಿ ಎಲ್ಲ ಹಿಂದೂ ಹಬ್ಬಗಳಿಗಿನ ಶ್ರೇಷ್ಠ ಹಬ್ಬ ಈ ನಮ್ಮ ಅಯೋಧ್ಯೆಯ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇರೋ ದಿನ ಅಂತ ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಸನಾತನ ಧರ್ಮ ಹೀಗೆ ಉಳಿಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಜೈ ಶ್ರೀರಾಮ್. ರಾಮನ ವೇಷ ಹಾಕಿದ್ದೀರಾ, ಏನು ಅನ್ನಿಸ್ತೈತೆ? ಇದು ನಾನು ವೈಯಕ್ತಿಕವಾಗಿ, ನನ್ನ ಹೆಸರು ಥಾಮಸ್, ನನ್ನ ವೈಯಕ್ತಿಕವಾಗಿ ಈ ಒಂದು ರಾಮನ ಭಕ್ತನಾಗಿ ನನಗೆ ಭಾಳ ಇಷ್ಟ ಈ ದಿನ. ಹಾಗಾಗಿ ನಾನು ಹಾಕ್ಬೇಕಂತ ಕಳೆದ 1 ವಾರದಿಂದ ಈ ದಿನ ನಾನು ಹಾಕ್ಬೇಕಂತ ಭಾಳ ಆಸೆ ಇತ್ತು. ರಾಮನ ಸಂಕೇತವಾಗಿ ಎಲ್ಲರಿಗೂ ಶಾಂತಿ ದೊರೀಲಿ ಅಂತ ಹಾಕಿದೆ ಈ ಒಂದು ರಾಮನ ವೇಷ. ಆದರೆ ಈ ಸಾಮಾನ್ಯ ವೇಷ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಭಕ್ತಿ. ಈ ಭಕ್ತಿ, ಈ ಒಂದು ರಾಮನ ವೇಷವೇ ಸಾರ್ವಜನಿಕರು ನೋಡಿದಾಗಲ್ಲ ಅದನ್ನು ಆ ಭಕ್ತಿಯಿಂದ ಪರವಶಾಗಿ ನನ್ನನ್ನು ಮುಗಿತಾ ಇದ್ದಾರೆ. ನಾನಲ್ಲ, ಈ ಶ್ರೀರಾಮನ ಒಂದು ಅಷ್ಟು ಭಕ್ತಿ ಎಲ್ರಿಗೂ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಎಲ್ರಿಗೂ ಚಿರಋಣಿಯಾಗಿದ್ದೀನಿ. ಇನ್ನು ಈ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಮೇಡಮ್ ಒಬ್ರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ನಾನು. ಮೇಡಮ್, ಏನು ಅನ್ನಿಸ್ತೈತೆ ಮೇಡಮ್? ಏನಿದು ಇಲ್ಲ ಈ ಥರ ಒಂದು ಅರೇಂಜ್ಮೆಂಟ್ ಇಲ್ಲಿ? ಇವತ್ತಿನ ದಿನ ನಮ್ಮ ಇಡೀ ಪ್ರಪಂಚಕ್ಕೆ ಸಂತೋಷ ಕೊಡೋ ದಿನ. ಅದರಲ್ಲಿ ನನ್ನ ಮಕ್ಕಳು ಇಲ್ಲಿ 2 ವರ್ಷದ ಮಕ್ಕಳಿದ್ದಾರೆ, ಅವರು ಕೂಡ ಎಲ್ಲರಿಗೂ ತಿಳಿಲಿ ಅಂತಲೇ ಅಲ್ಲಿ ರಾಮ ಜನ್ಮಭೂಮಿ ಪ್ರತಿಷ್ಠಾಪನೆ, ರಾಮರಿಗೆ ಪಟ್ಟಾಭಿಷೇಕ, ಪ್ರತಿಷ್ಠಾಪನೆ ಅನ್ನೋದಕ್ಕಿಂತ ಪಟ್ಟಾಭಿಷೇಕ ಅನ್ನೋದೇ ನಮ್ಮ ಮನಸ್ಸಿಗೆ ಬರುತ್ತೆ. ಆಗ್ತಾ ಇರೋ ಟೈಮಲ್ಲಿ ನಾವು ಇಲ್ಲಿ ಭಜನೆ ಮಾಡಿ ಈ ಮನಸ್ಸು ಕಲ್ಮಶ ಇಲ್ಲದ ಮಕ್ಕಳಿಗೆ ಕೂಡ ನಾವು ದೇವ್ರದ್ದು, ನಮ್ಮ ರಾಮನ ಬಗ್ಗೆ ತಿಳಿಸಬೇಕು ಅಂತ ನಾವು ಇವತ್ತೆಲ್ಲ ಕತೆ ಹೇಳಿ ಅವ್ರ ಮಕ್ಕಳ ಕೈಯಲ್ಲೆಲ್ಲ ಭಜನೆ ಮಾಡಿಸಿದ್ದೀವಿ. ಇವತ್ತಿನ ದಿನ ನಾವೆಲ್ಲರೂ ಪುಣ್ಯಾತ್ಮರು, ನಮ್ಮ ಇಡೀ ಭಾರತ ದೇಶದಲ್ಲಿರೋರೆಲ್ಲ ಪುಣ್ಯ ಮಾಡಿಕೊಂಡಿರೋರು ಅಂತ ನಾನು ಹೇಳಬಲ್ಲೆ. ಓಕೆ, ಇದಿಷ್ಟು ಏನೋ ಈ ಪ್ಲೇ ಹೋಮ್ನಲ್ಲಿರ್ತಕ್ಕಂತಹ ಮೇಡಮ್ ಅವರ ಮಾತು, ಮತ್ತು ರಾಮನ ವೇಷವನ್ನು ತೊಟ್ಟಿರ್ತಕ್ಕಂಥ ಥಾಮಸ್ ಅವರ ಮಾತು. ಯಾರೇ ಆಗಿರಲಿ, ಏನೇ ಆಗಿರಲಿ, ಸನಾತನ ಧರ್ಮ ಉಳಿಬೇಕು, ಸನಾತನ ಧರ್ಮಕ್ಕೆ ರಾಮ ಒಬ್ಬನೇ ಶ್ರೇಷ್ಠ ಅನ್ನೋದು ಅವರ ಒಂದು ಮಾತಾಯಿತು. ಕ್ಯಾಮ್ರಾಮನ್ ರಮೇಶ್ ಜೊತೆ ರಾಘವೇಂದ್ರ ವಿ ಎನ್, ಪವರ್ ಟಿವಿ, ಬೆಂಗಳೂರು.